ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಗುತ್ತಿಗೆದಾರರಾದ ಅಶೋಕ್ ಚೌಗ್ಲಾ ಇಂದು ಹುಕ್ಕೇರಿ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ದಿನಾಂಕ 29/12/2023ರಂದು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಎದುರಿಗೆ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ನಡೆಸಿದರು. ಅಧಿಕಾರಿಗಳು 7-8 ದಿನಗಳಲ್ಲಿ ಕರಗುಪ್ಪಿಗೆ ಬಂದು ನೀವು ಮಾಡಿದ ಕೆಲಸವನ್ನ ನೋಡಿ ಅಳತೆ ಮಾಡಿ ಬಿಲ್ ಸಂದಾಯ ಮಾಡುವುದಾಗಿ ಹೇಳಿದ್ರು. ಆದರೂ ಕೂಡ ಈ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಿಲ್ಲ. ಇವರ ಕೆಲಸ ಮಾಡಿದ ಬಿಲ್ ಪಾವತಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸ್ಕೂಟಿ ಹಾಗೂ ಸುಮಾರು 3 ಲಕ್ಷಕ್ಕೂ ಅಧಿಕ ಹಣವನ್ನ ಲಂಚದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಲಂಚ ಪಾಕ ಅಧಿಕಾರಿಗಳು. ಅದು ಕೂಡ ನನ್ನ ಹತ್ತಿರ ಫೋಟೋ ಮತ್ತು ವಿಡಿಯೋ ಹಾಗೂ ಆಡಿಯೋಗಳು ಕೂಡ ಸಾಕ್ಷಿ ಸಮೇತವಾಗಿ ಇದ್ದಾವೆ ಎಂದು S9 ಟಿವಿ ಕನ್ನಡ ನ್ಯೂಸ್ ಮೂಲಕ ತಿಳಿಸಿದ್ದಾರೆ. ನಾವು ನಮ್ಮ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ಹೇಳುವುದೇನೆಂದರೆ, ನೀವು ಲಂಚದ ರೂಪವಾಗಿ ಈ ಗುತ್ತಿಗೆದಾರನಿಂದ ಸಾಕಷ್ಟು ಹಣ, ಒಂದು ಸ್ಕೂಟಿ ನುಂಗಿ ನೀರು ಕುಡಿದಿದ್ದೀರಿ. ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡದೆ ಸಾಕಷ್ಟು ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ. ಇನ್ನಾದರೂ ಈ ಸುದ್ದಿ ನೋಡಿದ ತಕ್ಷಣ ಈ ಬಡಪಾಯಿಗೆ ಬಿಲ್ ಪಾವತಿ ಮಾಡಿ ಎಂದು S9 ಟಿವಿ ಕನ್ನಡ ನ್ಯೂಸ್ ಮೂಲಕ ಮನವಿ ಇದೆ. ಲಂಚದ ರೂಪದಲ್ಲಿ ಸ್ಕೂಟಿ ಮತ್ತು 3 ಲಕ್ಷಕ್ಕೂ ಹೆಚ್ಚಿನ ಹಣ ನುಂಗಿದವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಹುಕ್ಕೇರಿ ತಾಲೂಕಾ ಪಂಚಾಯತಿ ಕಾರ್ಯಾಲಯ ಮುಂದೆ ತಾವು ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳಲು ಕಾರಣ ಏನು? ನಮ್ಮದು 5 ರಿಂದ 6 ವರ್ಷ ಆತ್ರಿ ಖಾತ್ರಿ ಯೋಜನೆದಾಗ ಕೆಲಸ ಮಾಡಿದಂದ್ರು ನಮ್ಮ ಬಿಲ್ ಇನ್ನೂ ಬರ್ಬೇಕ್ರಿ. ಅದಕ್ಕಾಗಿ ನಾವು ಭಾಳ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಯಾರೂ ಗಮನ ಹರಿಸಿಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕೋಪಯೋಗ ಸಚಿವರಿಗೆ 5-6 ಸಲ ಹೇಳಿದ್ರು. ಅವರು ಭಾಳ ಹೇಳಿದ್ರು. ಅವ್ರಿಗೂ ಹೇಳಿದ್ರು ಯಾರೂ ಗಮನಕ್ಕೆ ತೊಗೊಂಡಿಲ್ರಿ. ಮೊನ್ನೆ ಇಲ್ಲಿ KDP ಮೀಟಿಂಗ್ದಾಗೂ ಹೇಳಿದರು, ಹಿಂದ್ಕಲೆ KDP ಮೀಟಿಂಗ್ದಾಗೂ ಹೇಳಿದರು. ಒಂದು 5-6 ಸಲ ಹೇಳ್ಯಾರ. ಅವ್ರು ಹೇಳಿದ್ರು ಸಹಿತ ಇವರು ಅಧಿಕಾರಿಗಳು ಗಮನಕ್ಕೆ ತೊಗೊಂಡಿಲ್ರಿ. ಅದಕ್ಕಾಗಿ ನಾವು ಮೊನ್ನೆ 29 ತಾರೀಕು ಬೆಳಗಾವಿ ಜಿಲ್ಲಾ ಪಂಚಾಯತಿ ಆಫೀಸಿನ ಮುಂದೆ ನಮ್ಮ ತಾಯಿಯವರು 103 ವಯಸ್ಸು ಐತ್ರಿ, ನಮ್ಮ ಪತ್ನಿ ಅವರು, ನಾವು ರಾತ್ರಿ 9:30 ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡಿದ್ದು ರೀ. CS ಅವರು ಹೇಳಿದರು, ಇಲ್ಲ ನಾವು 4-5 ದಿನದಾಗ ಏನಾರು ಮಾಡಿ ಬಿಲ್ ಮಾಡಿ ಕೊಡ್ತಾವು, ನೀವು ಹೆಂಗೆ ತಕ್ಕೋರಿ. ಅದಕ್ಕೊಂದು ಟೀಮ್ ಮಾಡಿದ್ರಿ ಅವರು ಎಲ್ಲಿ JDP ಆಫೀಸ್ನಾಗ. ನಮ್ಗೆ ಒಂದು ಸ್ವಲ್ಪ ಹೆದರ್ಸಿದಂಗೆ ಮಾಡಿದಾರೆ. ಅದಕ್ಕಾಗಿ ನಾವು ಏನು ಮಾಡಿದ್ವು, ಇನ್ನು ರಾತ್ರಿ ಟೈಮ್ ಎಲ್ಲಿದು ಬೇಡ ಅಂತ ಹೇಳ್ಕ್ಯಾರಿ ನಾವು ಅವ್ರು ಹೇಳ್ದಂಗೆ ಕೇಳ್ಕ್ಯಾರಿ ವಾಪಸ್ ಬಂದಿವ್ರು 5-6 ದಿನದಾಗ ಅಂದ್ಬಿಟ್ಟಕ. ಅವ್ರು 5-6 ದಿನ ಅಲ್ರಿ, ಇವತ್ತಿಗೆ 1 ತಿಂಗಳಾತ. ಯೋಜನಾ ಅಧಿಕಾರಿ ರೀ ಬಂಗಾರಪ್ಪನವರು, ಬಸವರಾಜ್ ಸರ್ರು, ಇವ್ರ ಇಂದು ಬರ್ತಾವೆ ನಾಳೆ ಬರ್ತಾವೆ. ಈಗ 15 ದಿವಸ ಆತ್ರಿ ಹೇಳಕತ್ತ. ನಾವು ಫೋನ್ ಹಚ್ಚಿರ ರಿಸೀವ್ ಮಾಡ್ತಾ ಇಲ್ಲ, ಮತ್ತು ಅವರ ಬರ್ತಾವೆ ಅನ್ನೋದು ಬಿಡತ್ತಲ್ರಿ. 15 ದಿವಸ ಆತ JDP ಆಫೀಸ್ನಾಗ ಅದನ್ರಿ ನಾ 2 ಟೈಮ್. ಮುಂದೆ ಈಗ ಆಲ್ರೆಡಿ ನಾನು ಲಂಚ ಅಂತ ಅವ್ರ ರೊಕ್ಕ ಕೇಳ್ಕ್ಯಾರಿ, ರೊಕ್ಕ ಹೇಳಿದಂಗೂ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ರಿ? ಕೀರ್ತಿ ಹೋಟೆಲ್ದಾಗ 3 ಲಕ್ಷ ಕೊಟ್ಟನ್ರಿ. ಅದು ಆಡಿಯೋ ಐತಿ, ವಿಡಿಯೋನು ಐತ್ರಿ. ಹಂತವಾಗಿ ಒಂದು 5 ಲಕ್ಷ ಕೊಟ್ಟನ್ರಿ. ಮುಂದೆ ಒಂದು ಸ್ಕೂಟಿ ಕೊಟ್ಟಿದ್ದಾನೆ ಇಂಜಿನಿಯರ್. ವಿಡಿಯೋ ಜಯಪ್ರಕಾಶ್ ಇವ್ರಿಗೆ ಯಾರನ್ನು ಹಂತವಾಗಿ ಕೊಟ್ಟದ್ದು ಐತಿ. ಅದು ಆಡಿಯೋ ವಿಡಿಯೋ ಪ್ರೂಫು ಐತ್ರಿ. ವಿಡಿಯೋಗೆ ಎಷ್ಟು ಕೊಟ್ಟಿದ್ರಿ? ವಿಡಿಯೋಗ ಕೀರ್ತಿ ಹೋಟೆಲ್ದಾಗ ರಾತ್ರಿ 11 ಗಂಟೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಇನ್ನು ನಂದ ಬಗೆಹರಿದೈತಿ ರೇಟ್ ಮ್ಯಾಲೆ ಮುಗಿಸ್ಕೋರಿ, ನಂದಟ್ಟು ಬಿಲ್ ಹಾಕ್ರಿ ಅಂದ್ರೆ. ಅವ್ರು ಏನಂದ್ರು, ಈ ಬಿಲ್ ಹಾಕ್ತಾವ, ಅದು ಬಂದಂಗೆ ಕೊಡೈತೆ ಅಂತ ಹೇಳ್ರು. ಅವತ್ತು 3 ಲಕ್ಷ ರೂಪಾಯಿ ಕೊಟ್ಟನ್ರಿ ಸರ್. ಈಗ ಮತ್ತೊಂದು ಕೇಳಾರನ್ರಿ? ಈಗ ಕೇಳೋದಂದ್ರೆ ಏನ್ರಿ, ಬಿಲ್ ಹಾಕಕ್ಕೆ ತಯಾರಿಲ್ಲ ಅವ್ರು. ಟೋಟಲ್ ನಿಮ್ಮ ಅಮೌಂಟ್ ಎಷ್ಟು ಬರ್ಬೇಕ್ರಿ? ನಮ್ಮದು ಎಲ್ಲ 48 ವರ್ಕ್ ಮಾಡಿದನ್ರಿ, ಅಂದಾಜು 19 ಲಕ್ಷ ತನಕ ಬರ್ಬೇಕ್ರಿ. ಇವ್ರು ಲಂಚ ರೂಪವಾಗಿ ಹಣ ಕೊಟ್ಟರು ನಿಮ್ಗೆ ದಾದಿಲ್ರಿ. ಮತ್ತು ತಾಂತ್ರಿಕ ಸಹಾಯಕರ ಆದಂಥ ವಿಠಲ್ ಬೋರ್ನವ್ರು ಇವ್ರಿಗೆ ಒಂದು ಸ್ಕೂಟಿ ಕೊಟ್ಟನು. ಮುಂದೆ 95,000 ರೂಪಾಯಿ RTGS ಬ್ಯಾಂಕ್ ಆಫ್ ಇಂಡಿಯಾದಾಗ ಮಾಡಿದಂದ್ರೆ ಪ್ರೂಫ್ ಐತೆ. ಅದು ಹಂತವಾಗಿಯೂ ಅವ್ರಿಗೆ 4 ಲಕ್ಷ ತನಕ ಕೊಟ್ಟಿದ್ದಾನೆ. 20,000 30,000 ಹಿಂಗೆ. ಆದ್ರೂ ನಿಮ್ಗೆ ಗಮನ ಹರಿಸಿಲ್ಲ, ಏನೇನು ಯಾರು ಏನು ಮಾಡತ್ತ ಅಲ್ರಿ. ಜಿಲ್ಲಾ ಪಂಚಾಯತಿ CO ಆದರೂ ಸಹಿತ ಅವ್ರಿಗೂ 7-8 ಸಲ ಕೊಟ್ಟಿದ್ದಾನೆ. DC ಅವ್ರಿಗೂ ಕೊಟ್ಟಿದ್ದಾನೆ, SPಗೂ ಕೊಟ್ಟಿ 5-6 ಸಲ ಎಲ್ಲರಿಗೂ ಆಫೀಸರ್ ಕೊಟ್ಟಿದ್ದಾನೆ. ಇದನ್ನೇ ಅರ್ಜಿ ಕೊಟ್ಟನ್ರಿ, ಮನಿ ಕೊಟ್ಟಿದ್ದಾನೆ. ಯಾರೂ ಸ್ಪಂದನ ಮಾಡಿ ಅಲ್ಲ ನೋಡ್ರಿ. ನಾವು ವಿಷಯ ಕುಡಿದ್ರು ಕುಡಿಯಾಕ
ಜಿಲ್ಲಾ ಪಂಚಾಯತಿ ಮುಂದೆ ಪ್ರಯತ್ನ ಮಾಡಿದ್ರು ಸಹಿತ ಇವ್ರ ನೀವು ಸಾದ್ರ ಸಾಯವಲ್ಲ ಅಂತೇಳಿ ಎನ್ಕ್ವೈರಿನೂ ಮಾಡಿಲ್ರಿ ಇನ್ನೂ ತನಕ. ಅಂದ್ರೆ ಸಾಯೋ ಪರಿಸ್ಥಿತಿ ಆತಲ್ಲ, ನಾವು ಔಷಧ ತೊಗೊಳಕ್ ಕೂತ್ರು ಸಹಿತ ಇವ್ರು ಗಮನ ಹರಿಸಿಲ್ಲ ಅಂದ್ರೆ ಸಾಯಿಲ್ ಬಿಡ ಮಗ ಅನ್ನುವಂಥ ಉದ್ದೇಶ ಐತ್ರಿ ಅವ್ರದ್ದು. ನಿಮ್ಮ ಪ್ರಕಾರ ಇದು ಏನನ್ಬೋದು, ಯಾವ ಕುತಂತ್ರನೋ ಅದು ಏನಾಯ್ತು ಗೊತ್ತಾಗತ್ರಿ ಸರ್. ನಮಗೂ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನತ್ತಾರ, ಒಪ್ಕೋತಾವ ನಾವು. ಟೆಕ್ನಿಕಲ್ ಪ್ರಾಬ್ಲಮ್ ನಾ ಯಾವಾಗ ಮಾಡಿದ್ನಿ 2017-18 ಮಾಡಿದನ್ರಿ. ನಾ ಮಾಡಿದಂತ ಕೆಲಸ ಪೂರ್ತಿಗೊಂಡದ 17-18 ಆದ್ರೆ ಇಲ್ಲಿ ತನಕನು ಯಲ್ಲಾಪುರ ಗ್ರಾಮದಾಗ ಗೋಡೌನ್ ಕಟ್ಟನ್ರಿ. ಅದು ಕಟ್ಟಿದ್ರ ಒಬ್ಬ ಫಕ್ರುದ್ದೀನ್ ಅನ್ನವ ಅದಾನ್ರಿ, ಹಳ್ಳಿ ಕಟ್ಟಿ ಅವ್ ಕಟ್ಟಿದ್ದವ. ಅವಾಗ ಪ್ಲಿಂತ್ ಲೆವೆಲ್ ಅಷ್ಟ ಚಾವಣಿ ಲೆವೆಲ್ ಕಟ್ಟಿದ್ರ ಅವ್ ಕಟ್ಟಿದಕ್ಕೆ ಅವಾಗ 5,67,000 ಕೊಟ್ಟಾರ. ನಾನು ಎಲ್ಲ ಫಿನಿಶ್ ಮಾಡಿದ್ರು ಸಹಿತ ಸ್ಲಾಪ್ ಹೋಗೋದು ಎಲ್ಲ ಮಾಡಿ ಬಣ್ಣ ಅಷ್ಟ ಹಚ್ಚಿಲ್ಲ ಸರ್, ಎಲ್ಲ ರೆಡಿ ಮಾಡಿದನ್ರಿ. 16 mm ರಾಡ್ ಹಾಕಿ ಇವ್ರು ಹೇಳ್ದಂಗೆ ಮಾಡಿದನ್ರಿ. ಅದಕ್ಕೆ ನನಗೆ 3,27,000 ರೂಪಾಯಿ ಕೊಟ್ಟಾರ. ಅದಕ್ಕೆ ಫೋರ್ಜರ್ ಸಹಿ ಐತ್ರಿ ಸರ್. 5,68,000 ಕೊಟ್ಟಾರಲ್ಲ, ಅದ್ರ ಅಧ್ಯಕ್ಷದ ಒಂದು ಇದು ಐತ್ರಿ. ಅಧ್ಯಕ್ಷ ಇಲ್ದ ಟೈಮ್ದಾಗ ಅಧ್ಯಕ್ಷ ಸಹಿ ಮಾಡಾಕ್ ಬರ್ತೈತೇನ್ರಿ. ಭಾಳ ಹಗರಣ ಐತ್ರಿ. ಅದಕ್ಕಾಗಿ ನಾ ಏನು ಮನವಿ ಮಾಡ್ಕೊತಂತ ತಮ್ಮ ಕಡೆ ಕರ್ಗುಪ್ಪಿಗೆ ಬಂದ ಸ್ಥಾನಿಕವಾಗಿ ಎಲ್ಲ ವಿಚಾರ ಮಾಡ್ಬೇಕ್ರಿ. ಕೆಲಸ ಹಗರಣ ಏನದಾವ ಎಲ್ಲ ಹೇಳ್ತಾನ್ರಿ. ನಾ ಈ ಮಾಹಿತಿ ಹಾಕಿನಾಗ 2 ದಿವಸ ಬೇಕ್ರಿ ಕೊಡಕ. ಇವತ್ತಿಗೆ 4 ತಿಂಗಳಾತ್ರಿ. ಒಂದು ಸಲ ಕೊಟ್ಟಾಗ ಪೋಸ್ಟಲ್ ಆರ್ಡರ್ ಇಲ್ಲ ಅಂತ ಕೊಟ್ರೆ, ಒಂದು ಸಲ ಕೊಟ್ಟಾಗ ಪೋಸ್ಟಲ್ ಆರ್ಡರ್ ಹಚ್ಕೊಟ್ನಿ 3,426.97 ಪುಟಕ್ಕೆ 2 ಅಂತೆ. ಮತ್ತೆ ನೆಕ್ಸ್ಟ್ ಹಂತವಾಗಿ ವಿಷಯ ತಕ್ಕ ಕಳಿಸ್ಲತ್ತಂದ್ರೆ ಅದನ್ನು ಮಾಡಿ ಎಲ್ಲ ಅದಾವ್ರಿ ಸರ್ ಡಾಕ್ಯುಮೆಂಟ್ಸ್ ನಮ್ಮ ಕಡೆ. ಬರ್ತಾ ಕೆಲಸ ಇನ್ನೊಬ್ಬನ ಹೆಸರಲ್ಲಿ ಹಾಕಕ್ಕೆ ಬರ್ತೈತೇನ್ರಿ. ನಾ ಮಾಡಿದಂಥ ಕೆಲಸ ರೀ ಇನ್ನೊಬ್ರ ಹೆಸರಲ್ಲಿ ಹಾಕಿ ರೊಕ್ಕ ತೆಗಿತಾರೆ. ತಗೊಂಡ್ರಿ ಹತ್ರ ರೊಕ್ಕ ಅವಂದು ಐತ್ರಿ, ಅಡಿವೆ ಐತ್ರಿ. ಸಾಕ್ಷಿ ಸಮೇತ ಸಕಟ ಐತ್ರಿ. ಸರ್, ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊನೆಯದಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಎಚ್ಚರಿಕೆ ಕೊಡ್ತಾರೆ ಅವ್ರಿಗೆ ಎಚ್ಚರಿಕೆ ಕೊಡೋಕನ್ನಕೇನ ನಾ ಫೈನಲ್ಗೆ ಬಂದನು ವಿಷಯಕ್ಕೆ. ಇವತ್ತು ಈ ಜಾಗ ಮ್ಯಾಲಿಂದ ಬಿಟ್ಟೇನು ಹೋಗೋದಿಲ್ರಿ. ನಾ ಇನ್ನು ಮ್ಯಾಲೆ ಭಾಳ ಪ್ರಯತ್ನ ಮಾಡಿದಾರ ಮುಂಜಾನಿಂದ, ಆದರೂ ಸಹಿತ ನಾ ಇನ್ನು ಹಿಂದೆ ತಕ್ಕೋದಿಲ್ರಿ. ನಾವು ಈಗ ನಾ ಅರ್ಜಿ ಕೊಟ್ಟ ಟೈಮ್ದಾಗ 3/4/2023 SP ಸಾಹೇಬ್ರಿಗೆ DC ಗೆ ಎಲ್ಲರಿಗೂ ಧರಣಿ ಸತ್ಯಾಗ್ರಹ ಮಾಡ್ತಾ ಅಂತೇಳಿ ಕರ್ಗುಪ್ಪಿ ಪಂಚಾಯತಿ ಮುಂದೆ ಮಾಡೀನ್ರಿ. ಅವಾಗ SP ಸಾಹೇಬ್ರು CPI ಕಡೆ ಹಚ್ಕೊಟ್ರಿ. ಯಮಕನ್ಮಳ್ಗಿ PDO ಆದಂಥ ಜಯಪ್ರಕಾಶ್ ಇವ್ರನ್ನ ಕರಿಷ್ಕ್ಯಾರ ರಾತ್ರಿ 10 ಗಂಟೆದಾಗ ತಾಕೀತು ಮಾಡಿದ ಬಳಕ ನನಗೊಂದು ಬರೆದು ಕೊಟ್ಟಾರ ಸರ್.